ಕೆಲಸ ಆಗ್ಬೇಕಂದ್ರೆ 25,000 ಹಣ ಕೊಡು ಅಂತ ಕೇಳಿದ್ರು ಅಧಿಕಾರಿಗಳು. ಹಣ ಇಲ್ಲ ಅಂತ ತಾನು ಸಾಕಿದ್ದಂತ ಹೋರಿಯನ್ನೇ ಅಧಿಕಾರಿಗಳಿಗೆ ಲಂಚವಾಗಿ ಕೊಡೋದಕ್ಕೆ ಬಂದಿದ್ದ ರೈತ. ಇದೇ ವೇಳೆ ನ್ಯೂಸ್ 18 ವರದಿ ಅಧಿಕಾರಿಗಳಿಗೆ ಬುದ್ಧಿ ಕಲಿಸಿದೆ. ಲಂಚ ಕೇಳಿದ್ದಕ್ಕೆ ಹೋರಿಯನ್ನೇ ಲಂಚವಾಗಿ ಕೊಟ್ಟ. ನ್ಯೂಸ್ 18 ಸುದ್ದಿ ಪ್ರಸಾರವಾಗ್ತಿದ್ದಂತೆ ಎಚ್ಚೆತ್ತ ಅಧಿಕಾರಿಗಳು. ಕಚೇರಿಗೆ ಅಲೆದು ಸುಸ್ತಾಗಿದ್ದ ರೈತ. ಪ್ರತಿ ಬಾರಿನೂ ಲಂಚ ಕೇಳುತ್ತಿದ್ದ ಅಧಿಕಾರಿಗಳು. 25,000 ಲಂಚ ಕೊಟ್ಟರು. ಅಧಿಕಾರಿಗಳು ಮತ್ತೆ ಹಣ ಕೇಳಿದ್ರು. ರೋಸಿ ಹೋದ ರೈತ ಮನೆಯಲ್ಲಿದ್ದ ಹೋರಿಯನ್ನೇ ಲಂಚವಾಗಿ ಕೊಡೋದಕ್ಕೆ ತಂದು ಬಿಟ್ಟಿದ್ದ. ಸವಣೂರು ಪಟ್ಟಣದ ರೈತ ಯಲ್ಲಪ್ಪ ರಾಣೋಜಿಯ ಸಂಕಷ್ಟ ಇದು. ಮನೆ ಖಾತೆ ಸಂಬಂಧ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದೆ ಈ ರೀತಿ ಹೋರಿ ತರೋದಕ್ಕೆ ಕಾರಣವಾಗಿದ್ದು. ಖುಷಿ ಆಗೈತೆ ಅಂತೇಳಿ ನಿಮ್ಮ ಚಾನಲ್ಗೆ ಹೇಳಾವಂತನ್ರಿ ನನಗೆ. ಖುಷಿ ಆಗೈತೆ ಅಂತೇಳಿ ಈಗ ನಿನ್ನೆ ಅದು ಘಟನೆ ಮಾಡಿದ್ಕ ಖುಷಿ ಆಗೈತೆ ಅಂತೇಳಿ ನಾವು ನಿಮ್ಮ ಚಾನಲ್ಗೆ ಮಾತಾಡಕೊಂತಿದ್ರಿ. ಸುದ್ದಿ ನ್ಯಾಯ ಸಿಕ್ಕಿದೆ. ನ್ಯೂಸ್ 18ನಲ್ಲಿ ಯಾವಾಗ ಸುದ್ದಿ ಪ್ರಸಾರವಾಯಿತೋ ನೋಡಿ ಎಲ್ರಿಗೂ ಚಳಿ ಜ್ವರ ಬಿಟ್ಟೋಗಿದೆ. ಹಿರಿಯ ಅಧಿಕಾರಿಗಳು ಮನೆ ಖಾತೆಯನ್ನ ಬದಲಿಸಿಕೊಡುವ ಭರವಸೆ ನೀಡಿದ್ದಾರೆ. ಅಲ್ಲದೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವ ಮಾತುಗಳನ್ನಾಡಿದ್ದಾರೆ. ಸುದ್ದಿ ಪ್ರಸಾರ ಮಾಡುವ ಮೂಲಕ ಬಗೆಹರಿಯದ ಸಮಸ್ಯೆಗೆ ನ್ಯೂಸ್ 18 ಸುದ್ದಿ ವಾಹಿನಿ ಪರಿಹಾರ ದೊರಕಿಸಿದೆ. ಈ ವೇಳೆ ರೈತ ಯಲ್ಲಪ್ಪ ನ್ಯೂಸ್ 18ಗೆ ಧನ್ಯವಾದ ತಿಳಿಸಿದ್ದಾರೆ. ರಮೇಶ್ BH, ನ್ಯೂಸ್ 18 ಹಾವೇರಿ. ಟಾಪ್ 18ನಲ್ಲಿ ಇನ್ನೂ ಸಾಕಷ್ಟು ಸುದ್ದಿಗಳಿದಾವೆ, ಅವೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.